ರಾಜ್ಯಗಳಲ್ಲೂ ಕೂಡ ಅಲರ್ಟ್ ಆಗಿದೆ ಅಂತ ಕೇಂದ್ರದಿಂದ ಸೂಚನೆ ಬರ್ತಾ ಇದೆ. ಎಲ್ಲಾ ಕಡೆ ಅಲರ್ಟ್ ಆಗಿದೆ ಅಂತ ಗೃಹ ಇಲಾಖೆ ಸೂಚನೆಯನ್ನ ಕೊಡ್ತಾ ಇದೆ. ಯಾಕಂದ್ರೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ ಪಾಕಿಸ್ತಾನ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ತುರ್ತು ಸಭೆ. ಎಲ್ಲಾ ರಾಜ್ಯಗಳಲ್ಲಿ ಅಲರ್ಟ್ ಆಗಿರಿ ಅಂತ ಕೇಂದ್ರದಿಂದ ಸೂಚನೆ ಹೋಗಿದೆ. ಈ ಹಿಂದೆಯೂ ಕೂಡ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಕದನ ವಿರಾಮ ಅಂತ ಅಂದಾಕ್ಷಣ ಎಲ್ಲರೂ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಅನ್ನುವಂಥ ಮಾತಿದೆ. ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಕೂಡ ತುರ್ತು ಸಭೆಯನ್ನ ಕರೆದಿದ್ದಾರೆ. ಮತ್ತಷ್ಟು ಎಸ್ಕಲೇಟ್ ಆಗ್ತಾ ಇದೆ ಈ ಇಶ್ಯೂ. ದೇಶದ ಗೃಹ ಸಚಿವರು ಕರೆದಿರುವಂತಹ ಸಭೆ ಭಾರಿ ಮಹತ್ವದ ಸಭೆ. ಎಲ್ಲ ಕಡೆಗೆ ಹೈ ಅಲರ್ಟ್, ದೇಶಾದ್ಯಂತ ಹೈ ಅಲರ್ಟ್. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅರ್ಜೆಂಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ತುರ್ತು ಸಭೆಯನ್ನು ಕರೆದಿದ್ದಾರೆ ದೇಶದ ಗೃಹ ಸಚಿವರು. ಎಲ್ಲ ರಾಜ್ಯಗಳಲ್ಲಿ ಅಲರ್ಟ್ ಘೋಷಣೆ ಆಗಿದೆ. ಕೇಂದ್ರ ಸ್ಪಷ್ಟ ಸೂಚನೆಯನ್ನು ರವಾನಿಸಿದೆ. ಎಲ್ಲ ಕಡೆಗೂ ಕೂಡ ಅಲರ್ಟ್ ಆಗಿರಿ, ಸ್ಪಷ್ಟ ಸೂಚನೆ ರವಾನೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ತುರ್ತು ಸಭೆಯನ್ನ ಮಾಡ್ತಾರೆ. ಸಭೆ ಮಾಡಿ ಮುಂದಿನ ಕ್ರಮಗಳೇನು. ಇನ್ನೊಂದು ಕಡೆಗೆ ಈಗಾಗಲೇ ಮೀಟಿಂಗ್ಗಳು ಶುರುವಾಗಿವೆ. ಕೆಲವೊಂದು ಮಾತ್ರ ನಮಗೆ ಗೊತ್ತಾಗ್ತಾ ಇದೆ. ಒಳಗಿನೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಶುರುವಾಗಿದೆ. ಕೇಂದ್ರದ ಮಟ್ಟದಲ್ಲಿ ಪ್ರಧಾನಿಗೂ ಕೂಡ ಎಲ್ಲ ವಿವರಗಳನ್ನು ಕೊಡಲಾಗಿದೆ. ಮತ್ತೆ ಸೇನಾ ನಾಯಕರುಗಳು ಸೇರಿಕೊಳ್ತಾರೆ, ಮೀಟಿಂಗ್ ಮಾಡ್ತಾರೆ. ಅದರೆಲ್ಲ ವಿವರಗಳನ್ನು ರಾಜನಾಥ್ ಸಿಂಗ್ ಅವರಿಗೆ ಕೊಡ್ತಾರೆ. ಅಲ್ಲಿಂದ ಮತ್ತೆ ಪ್ರಧಾನಿಯವರಿಗೆ ಇದೆಲ್ಲವೂ ಕೂಡ ವಿವರಗಳು ಹೋಗ್ತವೆ. ಯಾವ ಹೆಜ್ಜೆಯನ್ನು ಇಡಬೇಕು, ಅಂತಿಂಥ ಹೆಜ್ಜೆ ಇಟ್ಟರೆ ಆಗಲ್ಲ. ಶಾಂತಿ ಕೇಳಿದವರು ಅವರನ್ನೇ, ಶಾಂತಿಯನ್ನು ಕದಡಿದವರು ಅವರನ್ನೇ. ಈಗ ನಿಜವಾಗ್ಲೂ ಅಶಾಂತಿನೇ ಸೃಷ್ಟಿಯಾಗ್ಬಿಡ್ಲಿ. ಭಾರತದ ನಿಲುವಿದೆಯಲ್ಲ, ಭಾರತದ ದಾಳಿ ಇದೆಯಲ್ಲ, ಇದು ಅಷ್ಟು ಸುಲಭವಾಗಿರಲ್ಲ ನೋಡಿ. ಈಗ ಇವತ್ತು ರಾತ್ರಿ ಒಂದು ಲೆಕ್ಕದಲ್ಲಿ ಪಾಕಿಸ್ತಾನದ ಪಾಲಿನ ಕಾಳರಾತ್ರಿ, ಕರಾಳ ರಾತ್ರಿ. ಇನ್ನೇನೇನು ಅನುಭವಿಸಬೇಕು ಅಂತ ಪಾಕಿಸ್ತಾನದ ಹಣೆಲ್ಲ ಬರೆದಿದೆಯೋ. ಪುಗ್ಸಡ್ಡೆ ಸಿಕ್ಕಂಥ ರಾಷ್ಟ್ರ, ಭಿಕ್ಷೆಯಲ್ಲಿ ಆಗ್ತಿರುವಂಥ ಬದುಕು. ನಿನ್ನೆ ಮೊನ್ನೆ ದುಡ್ಡು ಬೇರೆ ಬಂದಿದೆ, ದುಡ್ಡು ಬಂದರೆ ತಡವಂಗಿಲ್ಲ ಅವ್ರನ್ನ, ಅಂಥ ಸ್ಥಿತಿ. ಇನ್ನೊಂದು ಕಡೆಗೆ ರಾಜಕಾರಣಿಗಳ ಮಾತನ್ನು ಸೇನಾಧಿಕಾರಿಗಳು ಕೇಳಲ್ಲ. ಸೇನಾಧಿಕಾರಿಗಳು ಹೇಳಿದ್ದಕ್ಕೆ ರಾಜಕಾರಣಿಗಳು ಒಪ್ಪಲ್ಲ. ಇಸ್ಲಾಮಾಬಾದ್ನಲ್ಲಿ ಒಂದು ಢಮ್ ಅಂತ ಶಬ್ದ ಆದ ತಕ್ಷಣ ಪ್ರಧಾನಿ ಓಡದಂಥ ರೀತಿ, ರಕ್ಷಣಾ ಸಚಿವ ಕೊಡುವಂಥ ಹುಚ್ಚು ಚಳಿಕೆಗಳು, ಸೇನಾ ದಂಡನಾಯಕ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬೇರೆ ಬೇರೆ ದೇಶಕ್ಕೆ ಸಾಗಿಸಿರುವಂಥ ರೀತಿ, ನಾಯಕರ ಸ್ಟೇಟ್ಮೆಂಟ್ಗಳು. ಅವನೊಬ್ಬ ಬುಟ್ಟೋ ಪಕ್ಕಾ ಹಿಂದೂಸ್ತಾನಿ ಗಾಯಕಂತರ ಹೂ ಅಂದ್ಕೊಂಡು ಇಷ್ಟಿಷ್ಟುದ್ದ ರಾಗ ಹೇಳ್ಕೊಂಡು ಸಿಂಧೂ ನದಿಯ ಬಗ್ಗೆ, ರಕ್ತ ಹರಿಯೋದ್ರ ಬಗ್ಗೆ ಮಾತಾಡಿದಂಥ ವ್ಯಕ್ತಿ. ಎಲ್ಲಿ ಓಡಿ ಹೋದರು ಇವರೆಲ್ಲ? ಎಲ್ಲಿ ಹೋದರು? ಯೋಗ್ಯತೆ ಇಲ್ದಿರುವಂಥ ಜನ, ಯೋಗ್ಯತೆ ಇಲ್ದಿರುವಂಥ ನಾಯಕರು, ನಾಲಾಯಕರು, ಯೋಗ್ಯತೆ ಇಲ್ದಿರುವಂಥ ಒಂದು ಸೇನೆ, ಆ ಸೇನೆಗೊಬ್ಬ ದಂಡನಾಯಕ, ಪಕ್ಕಾ ಮುಲ್ಲಾನ ರೀತಿಯಲ್ಲಿ ಯೋಚನೆ ಮಾಡುವಂಥ ಒಬ್ಬ ದಂಡನಾಯಕ, ದಂಡಕ್ಕಿರುವಂಥ ನಾಯಕ. ಇವನು ದಂಡನಾಯಕ, ಜೊತೆಗೆ ಈ ದಂಡಪಿಂಡ ನಾಯಕರು ಇನ್ನೊಂದಿಷ್ಟು ಜನ. ಅವ್ರ ಮಾತನ್ನು ಇವ್ರು ಕೇಳಲ್ಲ, ಇವ್ರ ಮಾತನ್ನು ಅವ್ರು ಕೇಳಲ್ಲ. ಇದು ಒಂದು ದೇಶ. ಎಂಥ ಕರ್ಮ ನೋಡಿ, ಎಂಥ ಕರ್ಮ. ನಾವು ನಮ್ಮ ನೆಲವನ್ನು ತುಂಡು ಮಾಡಿಕೊಟ್ಟವಲ್ಲ ಇವರಿಗೆ, ಇವ್ರ ಯೋಗ್ಯತೆಗೆ. ಪಕ್ಕದಲ್ಲಿರಿ, ಬಿದ್ದಿರಿ ಅಂತ. ಎಂಥ ಕರ್ಮ ನೋಡಿ. ಈಗಾಗಲೇ ಹರೀಶ್ ಕೂಡ ವಿವರಿಸ್ತಾ ಇದ್ರು, LOCಯಲ್ಲಿ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ನಿಲ್ಲಿಸ್ತೆ ಅಂತ ನಾವು ಮಾತನಾಡ್ತಾ ಇದೀವಿ. ಆದ್ರೆ ಆ ಮಾತನ್ನ ಆಡುವಂತ ಸಂದರ್ಭದಲ್ಲಿ ಅಲ್ಲಿ ಗುಂಡಿನ ಮೊರತ ಕೇಳ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ಯಾವುದನ್ನು ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಕ್ನೂರ್, ರಜೌರಿ, RS ಪುರ ಸೆಕ್ಟರ್, ಇದೆಲ್ಲ ಕಡೆಗಳಲ್ಲೂ ಕೂಡ ಫೈರಿಂಗ್ ಆಗಿದೆ. ಗಡಿಯಿಂದ ನೂರಾರು ಡ್ರೋನ್ಗಳು ಪಾಕ್ಗೆ ವಾಪಸ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಮತ್ತೆ ಬರುವ ಎಲ್ಲ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಾಗಿಲ್ಲ. ಹಾಗಾಗಿ ಪಾಕಿಸ್ತಾನ ಸೇನೆ ದಾಳಿಗೆ BSF ತಕ್ಕ ಪ್ರತ್ಯುತ್ತರವನ್ನ ಒಂದು ಕಡೆ ಕೊಡ್ತಾ ಇದೆ. ಮತ್ತೊಂದೆಡೆ ಅದಕ್ಕೆ ಫ್ರೀ ಹ್ಯಾಂಡ್ ಅನ್ನ ನೀಡಲಾಗಿದೆ. ಕದನ ವಿರಾಮವನ್ನ ಉಲ್ಲಂಘಿಸಿರುವಂತಹ ಪಾಕಿಸ್ತಾನಕ್ಕೆ ಖಡಕ್ ಆದಂತಹ ಉತ್ತರವನ್ನೇ ಕೊಡ್ತಾ ಇರುವಂತದ್ದು ನಮ್ಮ ಸೇನೆ. ಈ ಹಿಂದೆಯೂ ಕೂಡ ಸ್ಪಷ್ಟಪಡಿಸಲಾಗಿತ್ತು. ಕದನ ವಿರಾಮ ಘೋಷಣೆ ಮಾಡೋ ಸಂದರ್ಭದಲ್ಲೂ ಕೂಡ ಭಾರತ ಸರ್ಕಾರ ಹೇಳಿದ್ದೇನು, ಉಗ್ರರ ವಿರುದ್ಧ, ಉಗ್ರವಾದದ ವಿರುದ್ಧ ಹೋರಾಟ ನಮ್ದು ಮುಂದುವರಿಯುತ್ತೆ ಅಂತ. ಆ ಉಗ್ರರನ್ನೇ ಶೀಲ್ಡ್ ಆಗಿಸ್ಕೊಂಡು ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕನಾದಂತಹ ಉತ್ತರ ಕೊಡ್ಲೇಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಅಧಿಕೃತ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಎಚ್ಚರಿಕೆಯಿಂದ ಇರುವಂತೆ, ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ನೀಡಲಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೆದರಿದಂತಹ ಪಾಕಿಸ್ತಾನ ಸೇನೆ